ಆ ಪುಟಾಣಿಗೆ 5 ವರ್ಷ. ಈ ವಯಸ್ಸಿಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾಳೆ. ಆ ಪುಟಾಣಿಯ ಸಾಧನೆ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದೆ. ಯಾರು ಆ ಪುಟಾಣಿ, ಮಾಡಿರೋ ಸಾಧನೆ ಏನು ಅಂತೀರಾ? ಹೇಳಿದೆ ನೋಡಿ. ಮೂರು ವರ್ಷಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್. ಐದು ವರ್ಷಕ್ಕೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್. ಪುಟ್ಟ ಬಾಲಕಿಯ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆ. ಹೀಗೆ ಪಟಪಟ ಅಂತ ಮೆಡಿಸಿನ್ ಹಾಗೂ ಕಾಸ್ಮೆಟಿಕ್ ಐಟಮ್ಸ್ ತೆಗೆದುಕೊಡುತ್ತಿರುವ ಪುಟಾಣಿ ಹೆಸರು ಸಿಯಾ. ದಾವಣಗೆರೆ ನಗರದ ಶಿವಪ್ಪ ಸರ್ಕಲ್ನ ರಶ್ಮಿ ಮೆಡಿಕಲ್ ಮಾಲೀಕ ಕೇಶವ್ ಅವರ ಮೊಮ್ಮಗಳು ಸಿಯಾ. ಚಿಕ್ಕ ವಯಸ್ಸಿನಲ್ಲಿಯೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾಳೆ. ಸಿಯಾ 3 ವರ್ಷದವಳಿದ್ದಾಗ, ಅಂದರೆ 2023ರಲ್ಲಿ ರನ್ನಿಂಗ್ನಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವಳ ಸಾಧನೆಯನ್ನ ಗುರುತಿಸಿ ಅವಾರ್ಡ್ ನೀಡಿತ್ತು. ಈಗ 74ನೇ ನಮೂನೆಯ ಮೆಡಿಸಿನ್ ಹಾಗೂ ಕಾಸ್ಮೆಟಿಕ್ಸ್ಗಳನ್ನ ಗುರುತಿಸಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದಿದ್ದಾಳೆ. ಐಟ್ಯೂಬ್ ಬಾಕ್ಸ್, ನೋಸ್ ಸ್ಪ್ರೇ, ಹ್ಯಾಂಡಿಪ್ಲಾಸ್ಟ್, ಕಾಫ್ ಟ್ಯಾಬ್ಲೆಟ್, ಟೆಡ್ಡಿ ಬಾರ್ ಸೋಪ್, ಮೌತ್ ವಾಶ್, ಆರೆಂಜ್ ORS ಜ್ಯೂಸ್. ಸಿಯಾ ಅವರ ತಂದೆ ಸುಜಯ್, ತಾಯಿ ಐಶ್ವರ್ಯ ಮಲೇಷ್ಯಾದಲ್ಲಿ ವಾಸವಾಗಿದ್ದು, ಸಿಯಾ ಕೂಡ ಮಲೇಷ್ಯಾದಲ್ಲಿಯೇ ತಂದೆ ತಾಯಿ ಜೊತೆ ಇದ್ದಳು. 2 ತಿಂಗಳ ಈಚೆಗೆ ತಾತನ ಮನೆಗೆ ಬಂದಿದ್ದ ಸಿಯಾ ತಾನು ಮೆಡಿಕಲ್ ಶಾಪ್ನಲ್ಲಿ ಯಾವ ಕಾಯಿಲೆಗೆ ಯಾವ ಔಷಧಿ, ಕಾಸ್ಮೆಟಿಕ್ಸ್ ಐಟಮ್ಸ್ ಯಾವುದು ಅಂತ ಸುಲಭವಾಗಿ ಗುರುತಿಸುತ್ತಾಳೆ. ತಲೆನೋವಿಗೆ ಯಾವ ಔಷಧ, ಗ್ಯಾಸ್ಟ್ರಿಕ್ಗೆ ಯಾವ ಗುಳಿಗೆ, ಸ್ಪ್ರೇ ಯಾವುದು, ಬಾಂಬ್ ಯಾವುದು ಅನ್ನೋದನ್ನ ಸುಲಲಿತವಾಗಿ ಗುರುತಿಸ್ತಾಳೆ. ಸಿಯಾಳ ಈ ಐಕ್ಯೂ ಪವರ್ ಮೆಚ್ಚಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ 2025ರಲ್ಲಿ ಅವಾರ್ಡ್ ಕೊಟ್ಟಿದೆ. ಇವಳು ನನ್ನ ಮಗಳು ಸಿಯಾ ಅಂತ ಹೇಳಿ, 5 ವರ್ಷ ಇವಾಗ. ಇವಳು ಈಗ 2 ರೆಕಾರ್ಡ್ ಆಗಿದೆ ಸದ್ಯಕ್ಕೆ. ಫಸ್ಟ್ 2023ಯಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 100 ಮೀಟರ್ ರನ್ನಿಂಗ್ ಇನ್ 40 ಸೆಕೆಂಡ್ಸಲ್ಲಿ ಮಾಡಿದ್ದಾಳೆ. ಸೊ ಇವಾಗ ಬಂದುಬಿಟ್ಟು ಎಲ್ಲರೂ ಮಾಡೋಕ್ಕಿಂತ ಡಿಫ್ರೆಂಟಾಗಿ ರೆಕಾರ್ಡ್ ಮಾಡೋದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಆಗಿದೆ. 76 ಐಟಮ್ಸ್ ಅಂದರೆ ಮೆಡಿಸಿನ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ನ ಐಡೆಂಟಿಫೈ ಮಾಡಿರೋದು. ಸೊ ವಿತಿನ್ 3 ಮಿನಿಟ್ಸ್ 36 ಸೆಕೆಂಡ್ಸಲ್ಲಿ ಐಡೆಂಟಿಫೈ ಮಾಡಿರೋದು. ಸೊ ಇದೆಲ್ಲರೂ ಮಾಡಿರೋದಕ್ಕಿಂತ ಡಿಫ್ರೆಂಟ್ ಆಗಿರೋದು ಖುಷಿ ಆಗುತ್ತೆ. ಯಾಕಂದರೆ ಐಡೆಂಟಿಫಿಕೇಷನ್ ಆಫ್ ಮೆಡಿಸಿನ್ಸ್ ಇಸ್ ಲೈಕ್ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ಐಡೆಂಟಿಫಿಕೇಷನ್. ಸೊ ಐ ಹೋಪ್ ಲೆಟ್ಸ್ ಸೊ ಖುಷಿ, ಅವಳ ಟ್ಯಾಲೆಂಟ್ ನೋಡ್ಬಿಟ್ಟು ಖುಷಿ ಆಗುತ್ತೆ ಆ್ಯಕ್ಚುಲಿ. ಸೊ ಮುಂದೆ ನಮಗೂ ಅವಳಿಗೆ ಎಲ್ಲ ಮುಂದೆ ಹೇಳ್ಕೊಡ್ಲಿಕ್ಕೂ ನಮಗೆ ಇದಾಗತ್ತೆ, ಲೈಕ್ ನಮಗೆ ಎಂಕರೇಜ್ ಇದಾಗತ್ತೆ ಅವಳಿಂದ. ಇನ್ನು ಹುಟ್ಟಿದಾಗಿನಿಂದ ಬಹುಕಾಲ ಮಲೇಷ್ಯಾದಲ್ಲೇ ಇದ್ದ ಸಿಯಾಗೆ ಮೊದಲು ಕನ್ನಡ ಮಾತಾಡೋದು ಕಷ್ಟವಾಗಿತ್ತಂತೆ. ಕರ್ನಾಟಕಕ್ಕೆ ತಾತನ ಮನೆಗೆ ಬಂದ ಕೇವಲ 2 ತಿಂಗಳಲ್ಲಿ ಕನ್ನಡವನ್ನ ಸ್ಪಷ್ಟವಾಗಿ ಕಲಿತು ಮಾತನಾಡುತ್ತಾಳೆ. ಸಿಯಾಗೆ ಉತ್ತಮವಾದ ಐಕ್ಯೂ ಪವರ್ ಇದ್ದು ಯಾವುದೇ ವಿಷಯವನ್ನ ಬಹುಬೇಗ ಕಲಿಯುತ್ತಾಳೆ ಎನ್ನುತ್ತಾರೆ ಅಜ್ಜ ಅಜ್ಜಿ. ನಮ್ಮದು ಮೆಡಿಕಲ್ ಸ್ಟೋರ್ ಇದೆ. ಡೈಲಿ ನೋಡ್ತಾ ಅಬ್ಸರ್ವ್ ಮಾಡ್ಕೊತ ಅವಳ ಆಟ ಭಾವ ಎಲ್ಲ ನೋಡ್ಕೊತ ಇದು ಮಾಡ್ಕೊತ ಅಬ್ಸರ್ವ್ ಮಾಡಿದ್ದಾಳೆ. ಹಾಗೆ ಭಾಳ ಖುಷಿ ಆಗ್ತದೆ. 2023 ಇಸ್ವಿಯಲ್ಲಿ ರನ್ನಿಂಗ್ ರೇಸ್ನಲ್ಲಿ ಸಾಧನೆ ಮಾಡಿದ್ದಾಳೆ. ಮತ್ತು 2025ನೇ ಇಸ್ವಿಯಲ್ಲಿ ಕಾಸ್ಮೆಟಿಕ್ಸ್ ವಿತ್ ಮೆಡಿಸಿನ್ ನಮ್ಮದೇ ಮೆಡಿಕಲ್ ಸ್ಟಾಪ್ ಇರೋದ್ರಿಂದ ಅಬ್ಸರ್ವೇಷನ್ ಮಾಡಿಕೊಂಡು ಅವಳು ಸಾಧನೆ ಮಾಡಿದ್ದಾಳೆ. ನಾವು ಮೆಡಿಸಿನ್ ಕೊಡ್ತಾ ಇರ್ತೀವಿ, ಅವಳು ಯಾವುದು ಅಂತ ನೋಡ್ಕೊಂಡು ಹಾಗೆ ಅಬ್ಸರ್ವ್ ಮಾಡ್ಕೊತ ಇರ್ತಿದ್ಲು ಅವಳು. ನನ್ನ ಮೊಮ್ಮಗಳು ಮುದ್ದು ಸಿಯಾ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅಷ್ಟು ಚಿಕ್ಕ ವಯಸ್ಸಿಗೆ ಅವಳ ಸಾಧನೆ ತುಂಬಾ ದೊಡ್ಡದು. ಎಲ್ಲ ಮಕ್ಕಳಂಗೆ ನನ್ನ ಮೊಮ್ಮಗಳಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. 3 ವರ್ಷದಲ್ಲೇ ಅವಳು ರನ್ನಿಂಗ್ ರೇಸಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಂತಂದು ರೆಕಾರ್ಡ್ ಮಾಡಿದ್ಲು. 2025ರಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಂಥೇಳಿ ಅದನ್ನು ಸಾಧನೆ ಮಾಡಿದ್ಲು. ಅವಳ ಜೀವನದಲ್ಲಿ ಇನ್ನೂ ಮುಂದೆ ಏನಾಗ್ತಾಳೋ ಅಂತ ನಮಗೆ ಗೊತ್ತಾಗ್ತಾಳೆ. ನಮ್ಮ ಮನೆಯವರು ಅಂಗಡಿಯಲ್ಲಿ ಪೇಷಂಟ್ಸಿಗೆಲ್ಲ ಮೆಡಿಸಿನ್ ಕೊಡುವಾಗ ಅದನ್ನೆಲ್ಲ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇದ್ಲು. ಯಾರು ಕೇಳಿದರೆ ತಾತ ಅದು ಕೊಡಬೇಕು ಹಿಂಗೆ ಅಂತ ನೋಡ್ಕೋತಾ ಇದ್ಲು. ಕಾಸ್ಮೆಟಿಕ್ಸ್ ಎಲ್ಲ ಅವಳೇ ಸ್ವಂತ ಇದನ್ನು ತೊಗೊಳ್ರಿ ಅಂತ ಆಕಿನೇ ಕೊಡೋ ಒಂದು ಸ್ಟೇಜಿಗೆ ಇದಾದ್ಲು. ಕಾಸ್ಮೆಟಿಕ್ಸ್ ಇದರಲ್ಲಿ ಅಷ್ಟು ಆಕಿಗೆ ಗೊತ್ತಾಗ್ತಾ ಇತ್ತು ಎಲ್ಲ.
ಒಟ್ಟಾರೆ ಸಿಯಾ ಐಕ್ಯೂ ಪವರ್ಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಲಭಿಸಿದ್ದು ಪಾಲಕರು ಹಾಗೂ ಕುಟುಂಬಸ್ಥರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಹನುಮಂತರಾವ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.